ಎಲ್ಲರಿಗೂ ನಮಸ್ಕಾರ. ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ವೈಭವ್ ವೇದಾಂತ್. ಒಂದು ದಿನ ನಾನು ಪಾರ್ಟ್ ಟೈಮ್ ಆಗಿ ಕೋಟಕ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನಿಂಗ್ ಕೆಲಸ ಮಾಡ್ತಿದ್ದೆ. ಆಗ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ತುಂಬಾ ಜನರಿಗೆ ಅಕೌಂಟ್ ಮಾಡಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಇನ್ನು ಮೊದಲ 6 ತಿಂಗಳು ಯಾರಿಂದಲೂ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ನನಗೆ. ಆದ್ರೆ ಒಂದು ದಿನ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳ್ದ, ನೀನು ಮಾಡಿಸ್ಕೊಟ್ಟ ಝೀರೋ ಅಕೌಂಟ್ ಇದೆಯಲ್ಲ ಮಗ, ಅದರಲ್ಲಿ ಅಮೌಂಟ್ ಕಟ್ ಆಗ್ತಿದೆ ಅಂತ ಹೇಳ್ದ. ಎಷ್ಟು ಅಂತ ಕೇಳಿದ್ರೆ 500 ಸಮಥಿಂಗ್ ಅಮೌಂಟ್ ಕಟ್ ಆಗ್ತಾ ಇದೆ. ಈ ಅಕೌಂಟ್ ಸವಾಸನೆ ಬೇಡ, ನನಗೆ ಕೆಲಸ ಇಲ್ಲದೆ ಈಗಲೇ ಅಳಿತಾ ಇದ್ದೀನಿ, ಇದ್ರಾಗ ಬೇರೆ ಮೈನಸ್ ಬ್ಯಾಲೆನ್ಸ್ 500 ಆಗ್ತಾ ಇದೆ, ಈ ಅಕೌಂಟ್ ಕ್ಲೋಸ್ ಮಾಡಿಸ್ಬಿಡು ಸಾಕು ಅಂತ ಹೇಳ್ದ. ಆಗ ನನಗೊಂದು ಡೌಟ್ ಶುರುವಾಯ್ತು, ಇವನು ಮಾತ್ರ ಹೀಗೆ ಹೇಳ್ತಾ ಇದ್ದಾನ, ಇಲ್ಲ ಬೇರೆಯವ್ರಿಗೂ ಹೀಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಸೊ ಆಮೇಲೆ ತಿಂಗಳುಗಳು ಕಳೆದಂತೆ ಪ್ರಾಬ್ಲಮ್ ಜಾಸ್ತಿ ಬರೋಕೆ ಶುರು ಆಯ್ತು. ನನಗೆ ಯಾರು ನೋಡಿದ್ರು ಒಂದೇ ಮಾತು ಹೇಳ್ತಾ ಇದ್ದಾರೆ, ನನ್ನ ಅಕೌಂಟ್ ಅಲ್ಲಿ 500 ಸಮಥಿಂಗ್ ಅಮೌಂಟ್ ಕಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದೆ ಏನು ಅಂತಂದ್ರೆ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಅಮೌಂಟ್ ಕಟ್ ಮಾಡ್ತಿದ್ದಾರೆ ಬ್ಯಾಂಕ್ನವರು ಅಂತ ಸುದ್ದಿ ಬಂತು. ಸೊ ಇದನ್ನ ಕೇಳಿ ನನಗೆ ಶಾಕ್ ಆಯ್ತು. ಅರೆ, ನಾನು ಮಾಡಿಸ್ಕೊಟ್ಟಿದ್ದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ವಾ? ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದ್ರೆ ಏನು? ಅಕೌಂಟ್ ನಲ್ಲಿ ಮಿನಿಮಮ್ ಮನಿ ಅಮೌಂಟ್ ಇಡಬೇಕು ಅಂತ ನಿಯಮ ಇರೋದಿಲ್ಲ. ಝೀರೋ ಅಮೌಂಟ್ ಇದ್ರೂ ಕೂಡ ಅಕೌಂಟ್ ಆಕ್ಟಿವ್ ಆಗಿರುತ್ತೆ, ಪೆನಾಲ್ಟಿ ಚಾರ್ಜ್ ಇರೋದಿಲ್ಲ. ಸೊ ಬೇರೆ ಅಕೌಂಟ್ ಹೇಗೆ ಅಂತಂದ್ರೆ, ನಾರ್ಮಲ್ ಅಕೌಂಟ್ ಅಂತಂದ್ರೆ 1000 ರೂಪೀಸ್ 2000 ರೂಪೀಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಬ್ಯಾಂಕ್ಗಳು 5000 10,000 20,000 ಇನ್ನು ಜಾಸ್ತಿನೂ ಇದೆ. ಬಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದ್ರೆ ಝೀರೋ ಇದ್ರೆ ಸಾಕು. ಇದರಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ATM ಕಾರ್ಡ್, UPI, ಮೊಬೈಲ್ ಬ್ಯಾಂಕಿಂಗ್, ಮನಿ ರಿಸೀವ್, ಸೆಂಡ್, ಸ್ಯಾಲರಿ, ಬೆನಿಫಿಟ್, ಕ್ರೆಡಿಟ್, ಇಷ್ಟೆಲ್ಲ ಬೆನಿಫಿಟ್ಸ್ ಈ ಝೀರೋ ಅಕೌಂಟ್ ಅಲ್ಲಿ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದ್ರೂ ನಿಮ್ಮ ಅಕೌಂಟ್ ಅಲ್ಲಿ ಝೀರೋ ಇದ್ರೂ ನಿಮ್ಗೆ ಯಾವುದೇ ರೀತಿ ಡೆಬಿಟ್ ಆಗಬಾರ್ದು. ಆದ್ರೆ ಇಲ್ಲಿ ಕೆಲವು ಬ್ಯಾಂಕ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಝೀರೋ ಅಕೌಂಟ್ ಹೆಸರು ಹೇಳ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ರೆ ನಿಮ್ಮನ್ನ. ಮೊದಲು ಝೀರೋ ಅಕೌಂಟ್ ಅಂತ ಹೇಳಿ ಅಕೌಂಟ್ ಓಪನ್ ಮಾಡಿಸ್ತಾರೆ ನಿಮ್ಗೆ, ಆಮೇಲೆ ತಗೊಳ್ಳಿ 1000 ರೂಪೀಸ್ ಮೇಂಟೈನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇಲ್ಲೇ ಜನರಿಗೆ ಕನ್ಫ್ಯೂಷನ್ ಶುರುವಾಗಿದೆ, ಜೊತೆಗೆ ಅವರ ಅಮೌಂಟ್ಗೆ ಕತ್ರಿ ಸಹ ಬೀಳ್ತಾ ಇದೆ. ಕೆಲವು ಬ್ಯಾಂಕ್ಸ್ ಅಂತೂ ಅವರ ಅಕೌಂಟ್ ಕೌಂಟ್ ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಝೀರೋ ಬ್ಯಾಲೆನ್ಸ್ ಅಂತ ಹೇಳಿ ನಂತರ ಮಿನಿಮಮ್ ಬ್ಯಾಲೆನ್ಸ್ ನ ರೂಲ್ ಆಗ್ತಾ ಇದ್ದಾರೆ. ಇದು ಬ್ಯಾಂಕ್ನವರು ಝೀರೋ ಅಕೌಂಟ್ ಮೇಲೆ ಜನರಿಗೆ ಮೋಸ ಮಾಡ್ತಿರುವ ದೊಡ್ಡ ಸ್ಕ್ಯಾಮ್ ಇದು. ಅದಕ್ಕೆ ನೀವುಗಳು ಇನ್ ಮುಂದೆ ಎಚ್ಚರ ವಹಿಸಿ. ನಿಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದ್ರೆ ಅಕೌಂಟ್ ಟೈಪ್ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳಿ. SMS ಚಾರ್ಜ್ ರೆಗ್ಯುಲರ್ ಆಗಿ ಚೆಕ್ ಮಾಡಿ. ಡೌಟ್ ಇದ್ರೆ ಬ್ಯಾಂಕ್ ಬ್ರಾಂಚ್ ಗೆ ಹೋಗಿ ಸ್ಟೇಟ್ಮೆಂಟ್ ನ ಕೇಳಿ. ಯಾಕೆಂತಂದ್ರೆ ಒಮ್ಮೆ ಅಕೌಂಟ್ ಓಪನ್ ಆದ್ಮೇಲೆ ನಿಮ್ಮ ಖಾತೆಯಿಂದ ಕ್ವೈಟ್ಲಿ ಚಾರ್ಜಸ್ ಕಟ್ ಆಗ್ಬೋದು. ಸೊ ಇನ್ನು 500 ಡೆಬಿಟ್ ಅಂದ್ರೆ ಸುಮ್ಮನೆನಾ? ಬ್ಯಾಂಕ್ ನಲ್ಲಿ ನಡೆಯುವ ಎಲ್ಲಾ ವಿಷಯಗಳು ನಿಜ ಅಲ್ಲ ಬಾಸ್, ಹುಷಾರಾಗಿರಿ. ಒಂದು ಅಕೌಂಟ್ ಓಪನ್ ಮಾಡಿಸುವ ಮುಂಚೆ ಅಕೌಂಟ್ ನಿಜವಾದ ರೂಲ್ಸ್ ಏನು, ಮಿನಿಮಮ್ ಬ್ಯಾಲೆನ್ಸ್ ಬೇಕಾ, ಯಾವ ಚಾರ್ಜ್ ಇದೆ, ಎಲ್ಲವನ್ನು ಕ್ಲಿಯರ್ ಆಗಿ ತಿಳಿದುಕೊಳ್ಳಿ. ಯಾಕಂದ್ರೆ ನಮ್ಮ ಹಣವನ್ನ ಉಳಿಸೋದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಸ್ವಲ್ಪ ಯಾಮಾಡಿದ್ರೆ ಸಾಕು, ಇವತ್ತು 500 ರೂಪಾಯಿ ಕಟ್ ಆಗಿದೆ, ನಾಳೆ 50,000 ಕಟ್ ಆಗ್ಬೋದು. ಸೊ ಇದರಿಂದ ಜಾಗೃತರಾಗಿರಿ. ಝೀರೋ ಅಕೌಂಟ್ ಅಂತ ಯಾಮಾರಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡಿನ ಬಗ್ಗೆ ಯಾವಾಗ್ಲೂ ಅಲರ್ಟ್ ಆಗಿರಿ. ಒಂದು ವೇಳೆ ಝೀರೋ ಅಕೌಂಟ್ ಅಂತ ಮಾಡಿಸ್ಕೊಂಡಿದ್ರು ಅದರಲ್ಲಿ ನಿಮ್ಗೆ ಡೆಬಿಟ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ 1000 ರೂಪೀಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. 1000 ರೂಪೀಸ್ ಮೇಂಟೈನ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಆ ಅಕೌಂಟ್ ನ ಈಗಲೇ ಕ್ಲೋಸ್ ಮಾಡಿಸ್ಬೇಡಿ. ಸೊ ನೀವು ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ತಿಂಗಳ 500 ರೂಪಾಯಿ ಚಾರ್ಜ್ ಬೀಳ್ತಾ ಇರುತ್ತೆ, ಮತ್ತೆ ಅದು ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ, ಯಾಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆದಾಗ ಈ ಅಮೌಂಟ್ ಡಿಡಕ್ಷನ್ ಆಗುತ್ತೆ. ಸೊ ಇದರಿಂದ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.